ನಗರದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದೆ. ಈಗ ಸಮೀಕ್ಷೆ ಮುಗಿಸಿ ಹೊರಗಡೆ ಬಂದಿದ್ದಾರೆ ಗಣತಿದಾರರು. ಅವ್ರನ್ನ ಮಾತಾಡಿಸ್ತೀನಿ, ಯಾವ ರೀತಿಯಾದ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ, ಯಾವ ರೀತಿಯಾಗಿ ಸವಾಲುಗಳು ಎದುರಾಗ್ತಾ ಇದೆ ಅಂತ ನಾನು ಅವ್ರನ್ನ ಖುದ್ದು ಮಾತಾಡಿಸ್ತೀನಿ. ಮೇಡಮ್, ಈಗ ಸಮೀಕ್ಷೆ ಆರಂಭವಾಗಿದೆ, ಈಗ ಮೊದಲನೇ ಮನೆ ಸಮೀಕ್ಷೆ ಮುಗಿಸಿದ್ರಿ ಅನ್ಸುತ್ತೆ. ಹೇಗಿದೆ ಮೇಡಮ್ ರೆಸ್ಪಾನ್ಸ್? ಯಾವ ರೀತಿಯಾದ ಒಂದು ಸವಾಲುಗಳು ಎದುರಾಗ್ತಿದೆ ನಿಮ್ಗೆ? ಸರ್, ತುಂಬಾ ಇದರಲ್ಲಿ ಸವಾಲುಗಳು ಎದುರಿಸಬೇಕಾಗಿದೆ. ಎಲ್ಲ ಕ್ವಶನ್ಸ್ ಅವ್ರು ಆನ್ಸರ್ ಮಾಡ್ಲಿಕ್ಕಾಗಲ್ಲ. 1 ಅವರ್ ಇನ್ 2 ಅವರ್ಸೇ ಆಗ್ತಾ ಇದೆ. ನಾವು ಹೊರಗಡೆ ನಿಂತ ಅಷ್ಟು ಕ್ವಶನ್ಸ್ ಕೇಳೋದು ತುಂಬಾ ಕಷ್ಟ ಆಗ್ತಿದೆ. ಇವ್ರು 200 ಮನೆ 300 ಮನೆ ಮಾಡಿ ಅಂತ ಹೇಳ್ತಿದ್ರಲ್ಲ, ಮಾಡೋದಕ್ಕಂತೂ ಸಾಧ್ಯ ಇಲ್ಲ ಸರ್. ಇದು ತುಂಬಾ ಕಷ್ಟ ಇದೆ. ಒಂದು ಗ್ರೂಪ್ ಆಗಾದ್ರೂ ಕೊಟ್ಟರು ಪರವಾಗಿಲ್ಲ. ಒಂದು 2-3 ಜನ ಇದ್ರೆ ಒಂದ್ ಮನೆ ಒಬ್ರು ಕೇಳಿದಾಗ ಒಬ್ರು ಟಿಕ್ ಮಾಡೋದು ಏನೋ ಒಂದ್ ಮಾಡ್ಬೋದು. ಒಬ್ರೇ ಕೇಳಿ ಒಬ್ರೇ ನಾವು ಟಿಕ್ ಮಾಡಿ ನಾವು ಮೊಬೈಲ್ ನ ಓಪನ್ ಮಾಡೋದು, ಸರ್ವರ್ ಡೌನ್ ಆಗೋದು, ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ ಸರ್. ತುಂಬಾ ಕಷ್ಟ ಇದೆ ಇದು ಮಾಡೋದು. ಅಂದ್ರೆ ಮೇಡಮ್, ಎಲ್ಲಾ ಪ್ರಶ್ನೆಗಳಿಗೂ ನಿಮಗೆ ಅನಿರೀಕ್ಷಿತವಾದ ಉತ್ತರಗಳು ಸಿಗ್ತಾ ಇದೆಯಾ? ಅಂದ್ರೆ ಇಲ್ಲ, ಖಂಡಿತ ಸಿಗ್ತಾ ಇಲ್ಲ ಸರ್. ಎಲ್ಲ ಪ್ರಶ್ನೆಗೂ ನಿರೀಕ್ಷಿತವಾದ ಉತ್ತರ ನಮಗೆ ಸಿಗ್ತಾ ಇಲ್ಲ. ಕೆಲವೊಂದಕ್ಕೆ ಮಾತ್ರ ಸಿಗ್ತಾ ಇದೆ. ಅಂದ್ರೆ ಈಗ ನೀವು ಮನೆ ಹತ್ರ ಹೋದಾಗ ಮನೆ ಯಜಮಾನರು ಮಾತ್ರ ಇರ್ತಾರೆ, ಕೆಲವರು ಮನೆ ಸದಸ್ಯರು ಇರೋದಿಲ್ಲ. ಈ ಮನೆಯಲ್ಲಿ ನಿಮಗೆ ಎಲ್ಲ ಸದಸ್ಯರು ಇದ್ರ ಅಥವಾ ಯಾವ್ದನ ಪ್ರಶ್ನೆಗಳು ಅಪೂರ್ಣ ಆಯ್ತಾ, ಹೇಗೆ? ಖಂಡಿತ ಆಗಿದೆ. ಕೆಲವೊಂದು ಪ್ರಶ್ನೆಗಳು ಅಪೂರ್ಣ ಆಗಿದೆ. ಇಬ್ರು ಅವರು ತಂದೆ ತಾಯಿ ಇಬ್ರು ಇದ್ದಾರೆ. ಅವ್ರ ಮಗ ಸೊಸೆ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಅವ್ರ ಡೇಟ್ ಆಫ್ ಬರ್ತ್ ಕೆಲವ್ರಿಗೆ ನೆನಪಿರುತ್ತೆ, ಕೆಲವ್ರಿಗೆ ನೆನಪಿರಲ್ಲ ಅಲ್ವಾ? ವಯಸ್ಸಾದವ್ರಿಗೆಲ್ಲ ಹೇಗ್ ನೆನಪಿಟ್ಕೊಂಡಿರ್ತಾರೆ ಅಲ್ವಾ ಸರ್? ಈ ತರ ಎಲ್ಲ ಇದೆ ಸರ್. ಅಂದ್ರೆ ಈಗ ಬೆಂಗಳೂರಲ್ಲಿ ಈಗ ಆಲ್ಮೋಸ್ಟ್ ಕಡಿಮೆ ಸಮಯ, ಅಂದ್ರೆ ಲೇಟ್ ಆಗಿ ಸ್ಟಾರ್ಟ್ ಆಗಿದೆ. ಸೊ ಒಬ್ಬೊಬ್ಬರು ಗಣತಿದಾರರಿಗೆ ಸಾಧ್ಯ ಆಗುತ್ತೆ ಮೇಡಮ್, ಇಷ್ಟು ಕಡಿಮೆ ಅವಧಿಯಲ್ಲಿ ಸಮೀಕ್ಷೆನ ಪರಿಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಖಂಡಿತ ಇದು ಸಾಧ್ಯ ಆಗಲ್ಲ ಸರ್. ಒಬ್ರಿಗೆ 250-300 ಮನೆ ಕೊಟ್ಟಿರೋದು ಖಂಡಿತ ಇದು ಸಾಧ್ಯ ಆಗಲ್ಲ, ಮಾಡೋದಿಕ್ಕಾಗಲ್ಲ. ಕಷ್ಟ ಇದೆ ಸರ್ ಇದು. ಅಂದ್ರೆ ಈಗ ಮನೆಗಳ ಅವ್ರು ಹೇಳಿದ್ರ ಮೇಲೆ ಹೋಗುತ್ತೆ ಸರ್. ಅವ್ರು ನಾವು ಕೇಳಿದಂತ ಕ್ವಶನ್ಗೆ ಫಾಸ್ಟ್ ಆಗಿ ಅವರು ಒಂದು ಉತ್ತರ ಕೊಟ್ಟಾಗ ನಾವು ಎಲ್ಲ ಟಿಕ್ ಮಾಡ್ಕೊಂಡು ಹೋಗ್ತೀವಿ. ಅದ್ರಲ್ಲಿ ನಮ್ಮ ಮೊಬೈಲ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಷ್ಟ ಆಗುತ್ತೆ. ಅವರು ಹೇಳೋದು ಲೇಟ್ ಮಾಡಿದಾಗ್ಲೂ ಕಷ್ಟ ಆಗುತ್ತೆ ಸರ್. ಈಗ ಡೇಟ್ ಆಫ್ ಬರ್ತ್, ಬ್ಯಾಂಕ್ ಅಕೌಂಟ್ ನಾನು ಹುಡುಕ್ಬೇಕು ಅಂತಾರೆ, ಅವಾಗೆಲ್ಲ ಲೇಟ್ ಆಗಿ ಆಗುತ್ತಲ್ವಾ ಸರ್? ಅಂದ್ರೆ ಈಗ ಏನ್ ಅನ್ಕೊಂಡು ಇದನ್ನ ಸಮೀಕ್ಷೆ ಮಾಡ್ತಾ ಇದಾರೆ, ಉದ್ದೇಶ ಇದು ಸಫಲ ಆಗುತ್ತಾ ಅಂತ? ಅಂದ್ರೆ ಮಾಹಿತಿ ಸಂಪೂರ್ಣವಾಗಿ ಸಿಗೋದಾಗ್ಲಿ, ಒಂದು ಲೆಕ್ಕಾಚಾರ ಸಿಗೋದಾಗ್ಲಿ ಆಗುತ್ತಾ ಅಂತ ಅನಿಸ್ತಿದೆ ಈಗ ಈ ಸಮೀಕ್ಷೆನ ನೀವು ಮೊದಲನೇ ಸಲ ಈಗ ಮನೆಯವ್ರ ಹತ್ರ ಮಾತಾಡಿದಾಗ? ಖಂಡಿತ ಇದು ಹೇಳಲಿಕ್ಕಾಗಲ್ಲ ಸರ್, ಹೇಳಲಿಕ್ಕಾಗಲ್ಲ. ಆಗುತ್ತೆ ಅಂತಾನು ಹೇಳಕ್ಕಾಗಲ್ಲ, ಆಗಲ್ಲ ಅಂತಾನು ಹೇಳಕ್ಕಾಗಲ್ಲ ಸರ್. ಇದ್ರ ಬಗ್ಗೆ ಖಂಡಿತ ಹೇಳಕ್ಕಾಗಲ್ಲ. ಒಟ್ಟಲ್ಲಿ ಈಗ ಗಣತಿದಾರರಿಗೆ ನಿಮಗೆ ಕಷ್ಟ ಆಗುತ್ತಾ ಮೇಡಮ್? ಖಂಡಿತ ಕಷ್ಟ ಆಗ್ತಿದೆ ಸರ್. ಇದು ವಯಸ್ಸಾದವ್ರಿಗೆಲ್ಲ ಹಾಕಿದ್ದಾರೆ, ಹೆಲ್ತ್ ಪ್ರಾಬ್ಲಮ್ ಇದೆ, ಇದು ತುಂಬಾ ಕಷ್ಟ ಆಗ್ತಿದೆ ಸರ್. ಎಲೆಕ್ಷನ್ ಡ್ಯೂಟಿ ಒಂದ್ ದಿವಸ ಮಾಡ್ಬಿಟ್ಟು ಬಂದ್ಬಿಡ್ತಿದ್ದ, ನಾವು ಖುಷಿಯಾಗಿ ಮಾಡಿ ಬರ್ತಿದ್ದೋ. ಇದು ಮನೆಗೆ ಹೋಗೋದು ಅನ್ನೋದೆಲ್ಲ ತುಂಬಾ ಕಷ್ಟ ಇದೆ ಸರ್. ಇದು ತಮ್ಮ ಹೆಸರು ಮತ್ತೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ? ನಾವು ESI ಡಿಪಾರ್ಟ್ಮೆಂಟ್. ನನ್ನ ಹೆಸರು ಗೀತಾ ಅಂದ್ಬಿಟ್ಟು. ಎಸ್, ಇದು ಗಣತಿದಾರರ ಒಂದು ಎಕ್ಸ್ಪೀರಿಯನ್ಸ್. ಅಂದ್ರೆ ಈಗಷ್ಟೇ ಅವರು ಒಂದು ಮನೆ ಸಮೀಕ್ಷೆ ಮುಗಿಸಿ ಬಂದಿದ್ದಾರೆ. ಅಂದ್ರೆ ಅಂದಾಜು 1 ಗಂಟೆಯಿಂದ 1:30 ಅಂದ್ರೆ 1.5 ಗಂಟೆ ಸಮಯ ಅವರು ಸಮೀಕ್ಷೆನ ತಗೊಂಡಿದ್ದಾರೆ. ಕೆಲವೊಂದು ಪರಿಪೂರ್ಣವಾದ ಉತ್ತರಗಳು ನಮಗೆ ಸಿಗೋದಕ್ಕೆ ಸಾಧ್ಯವಾಗಲಿ, ಯಾಕಂದ್ರೆ ದಾಖಲೆಗಳ ಅಂದ್ರೆ ಮಾಹಿತಿಯ ಒಂದು ಕೊರತೆ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇದು ಸವಾಲಿನ ಕೆಲಸ, ಆದ್ರೂ ಕೂಡ ಕಷ್ಟ ಇದೆ, ಕಡಿಮೆ ಸಮಯ ಇದೆ, ಟಾರ್ಗೆಟ್ ಜಾಸ್ತಿ ಇದೆ ಅಂತ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ಬೆಂಗಳೂರಿನಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದೆ. ಈಗ ನನ್ನ ಜೊತೆಲಿ ಮನೆ ಮಾಲೀಕರಿದ್ದಾರೆ. ಈಗಷ್ಟೇ ಅವರು ಸಮೀಕ್ಷೆಯಲ್ಲಿ ಭಾಗವಹಿಸಿ ಮಾಹಿತಿಗಳನ್ನ ಕೊಟ್ಟಿದ್ರು. ಹೇಗಿತ್ತು ಸಮೀಕ್ಷೆ ಅನ್ನೋದನ್ನ ನಾನು ಮಾತಾಡ್ತೀನಿ ಸರ್. ಈಗ ಸಮೀಕ್ಷೆ ಗಣತಿದಾರರು ಬಂದಿದ್ರು ನಿಮ್ಮ ಹತ್ರ, ಮಾಹಿತಿ ಎಲ್ಲ ತಗೊಂಡು ಹೇಗ್ ನಡೀತು ಸರ್ ಸಮೀಕ್ಷೆ? ಎಲ್ಲವೂ ಚೆನ್ನಾಗಿ ನಡೀತು ಸರ್. ಎಲ್ಲ ಡೀಟೇಲ್ಸ್ ತಗೊಂಡ್ರು, ಚೆನ್ನಾಗಿ ನಡೀತು ಸರ್. ನಿಮಗೆ ಮಾಹಿತಿ ಇತ್ತಾ ಇವತ್ತಿಂದ ಸಮೀಕ್ಷೆ? ನಮಗೆ ಬಟ್ ಮಾಹಿತಿ ಟಿವಿನಲ್ಲಿ ನೋಡ್ತಾ ಇದ್ವಿ. ಯಾವತ್ ನಮ್ಮ ಮನೆಗೆ ಬರ್ತಾರೆ ನನಗೆ ಗೊತ್ತಿರಲಿಲ್ಲ, ಇವತ್ತು ಬಂದಿದ್ದಾರೆ ಸರ್. ಈಗ ಪ್ರಶ್ನೆಗಳೆಲ್ಲ ಕೇಳಿರ್ತಾರೆ ಅವರು, ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು. ಅಂದ್ರೆ ಪ್ರಶ್ನೆಗಳೆಲ್ಲ ನಿಮಗೆ ಅಂದ್ರೆ ಆರೋಗ್ಯಕರವಾಗಿತ್ತ? ಓಕೆ, ನೀವು ಉತ್ತರ ಕೊಡಬಹುದ ತರ ಇತ್ತ ಮಾಹಿತಿ? ಪರವಾಗಿಲ್ಲ ಸರ್, ನಮ್ವರೆಗೂ ಪರವಾಗಿಲ್ಲ ಸರ್. ಯಾವ್ಯಾವ ತರ ಪ್ರಶ್ನೆಗಳನ್ನ ನಿಮಗೆ ಕೇಳಿದ್ರು? ಎಲ್ಲ ಡೀಟೇಲ್ಸ್ ಕೇಳಿದ್ರು ಸರ್. ಬಿಸ್ನೆಸ್ ಏನು, ಕ್ಯಾಸ್ಟ್ ಎಲ್ಲ ಕೇಳಿದ್ರು ಸರ್. ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್. ಸರ್, ಎಷ್ಟು ಜನ ನೀವು ಮನೆ ಸದಸ್ಯರು ಎಷ್ಟು ಜನ ಭಾಗವಹಿಸಿದ್ರಿ ಸಮೀಕ್ಷೆ ವೇಳೆ ಸರ್? 3 ಜನ ಇತ್ತು ಸರ್. ಯಾರು? ನಾನು, ನಮ್ಮ ವೈಫ್, ನಮ್ಮ ಸಣ್ಣ. ಯಾರಾದ್ರೂ ಇನ್ನು ಮನೆ ಸದಸ್ಯರು ಬೇರೆ ಯಾರು ಹೊರಗಡೆ ಇದ್ದಾರಾ ಅಥವಾ ಹೊರಗಡೆ ಇದ್ದಾರೆ? ನಮ್ಮ ಸೊಸೆ, ನಮ್ಮ ಇಬ್ಬರು ಮೊಮ್ಮಕ್ಕಳು ಇದ್ದಾರೆ ಸರ್. ಮತ್ತೆ ಈಗ ಪ್ರಶ್ನೆಗಳು ಅಷ್ಟನ್ನು ಪ್ರಶ್ನೆಗಳು ಕೇಳಿದ್ರೆ ಯಾವ್ದನ್ನ ಪ್ರಶ್ನೆಗಳು ಬೇಕಾಗಿರಲ್ಲ, ಈ ಮಾಹಿತಿ ನಾವು ಕೊಡೋ ಅವಶ್ಯಕತೆ ಇರಲಿಲ್ಲ, ಆದ್ರೂ ಕೂಡ ಕೇಳ್ತಾ ಇದ್ರು ಅನ್ನೋ ತರ ಯಾವ್ದನ್ನ ಪ್ರಶ್ನೆಗಳು ನಿಮ್ಗೆ ಅನುಭವ? ಯಾವ್ದು ಕೆಲವು ಕೇಳಿದ್ದಾರೆ, ಅದು ನೆಸೆಸಿಟಿ ಇಲ್ಲ, ಆದ್ರೂ ಕೇಳಿದ್ದಾರೆ, ಕೊಟ್ಟಿದ್ದಾರೆ ಸರ್. ಈಗ ಸಮೀಕ್ಷೆ ಬಂದಂತವ್ರು ನಿಮ್ಮ ಹತ್ರ ಅಂದ್ರೆ ಈ ಸಮೀಕ್ಷೆ ಒಂದು ಉದ್ದೇಶ ಏನಿತ್ತು ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಸಮೀಕ್ಷೆ ಮಾಡ್ತಾ ಇರೋದ್ರ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಅಂತ?
ನನಗೆ ಅಷ್ಟು ತೃಪ್ತಿ ಇಲ್ಲ. ಯಾಕಂದ್ರೆ ಬಹಳ ಡೀಟೇಲ್ಸ್, ತಗೊಳ್ಳೋರ್ಗು ಕಷ್ಟ, ಕೊಡೋರ್ಗು ಸ್ವಲ್ಪ ಕಷ್ಟ. ಕೊಡೋರು ಹೆಂಗೋ ಕೊಡ್ತಾರೆ, ಪಾಪ ತಗೊಳ್ಳೋರು ಅವ್ರಿಗೆ ಎಷ್ಟು ಡೀಟೇಲ್ಸ್ ಅಂತ ಇದು ಮಾಡ್ಬೇಕು, ಅವ್ರ ಟಾರ್ಗೆಟ್ಗಳು ಇದೆಲ್ಲ ಸ್ವಲ್ಪ ಐಡಿಯಾ. ಅಂದ್ರೆ ತುಂಬಾ ಸಮಯ ತಗೊಳುತ್ತೆ ಸರ್, ಅಂದ್ರೆ 1 ಗಂಟೆದ ಹೆಚ್ಚು ಸಮಯ ತಗೊಳುತ್ತೆ ಅದು. 1 ಗಂಟೆ ಸಮಯ ತಗೊಳುತ್ತೆ ಸರ್. ನಿಮ್ಮ ಹೆಸರು ಮತ್ತೆ ನೀವೇನ್ ಕೆಲಸ ಮಾಡ್ತೀರಿ? KN ಗೋಪಾಲ್ ಕೃಷ್ಣ ಅಂತ ನನ್ನ ಹೆಸರು. ಐ ಎ ರಿಟೈರ್ಡ್ ಪರ್ಸನ್. ಥ್ಯಾಂಕ್ ಯು ಸರ್. ಅಂದ್ರೆ ಮೊದಲನೇ ಮನೆ ಅಂದ್ರೆ ಸಮೀಕ್ಷೆ ಆರಂಭವಾಗಿ ಮೊದಲೇ ಮನೆಗೆ ಗಣತಿದಾರ ಬಂದಿದ್ರು. ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅವಶ್ಯಕತೆ ಇರಲಿಲ್ಲ, ಆದ್ರೂ ಕೂಡ ಎಲ್ಲಾ ಡೀಟೇಲ್ಸ್ ನಾವು ಕೊಟ್ಟಿದೀವಿ. ಇಷ್ಟೊಂದು ಪ್ರಶ್ನೆಗಳಿಗೆ ಕೇಳುವಂತ ಅವಶ್ಯಕತೆ ಇರಲಿಲ್ಲ ಅಂತಾನು ಕೂಡ ಹೇಳ್ತಿದ್ರು. ಬಟ್ ಸ್ಪಂದಿಸಿದ್ದಾರೆ, ಎಲ್ಲಾ ರೀತಿಯ ಪ್ರಶ್ನೆಗಳಿಗೂ ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.